ನೋಡಿ, ಕೊನೆಗೂ ಕೂಡ ಈಗ ಕೆಎನ್ ರಾಜಣ್ಣ ಅವರು ದೂರು ದಾಖಲು ಮಾಡಿದ್ದಾರೆ. ಗೃಹ ಸಚಿವರು ಹೋದಲ್ಲಿ ಬಂದಲ್ಲೆಲ್ಲ ನಾವು ಪ್ರಶ್ನೆ ಮಾಡ್ತಾ ಇದ್ವಿ, ಏನ್ ಕತೆ ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಕೇಳಿದಾಗ ಗೃಹ ಸಚಿವರು ಹೇಳ್ತಾ ಇದ್ರು ಪರಮೇಶ್ವರ್ ಅವರು, ನನ್ಗೆ ಇಲ್ಲಿ ತನಕ ಯಾರು ದೂರು ಕೊಟ್ಟಿಲ್ಲ, ದೂರು ಕೊಟ್ರೆ ನಾವು ತನಿಖೆನ ನಡೆಸ್ತೀವಿ. ನಾನು ಕೂಡ ಸದನದಲ್ಲಿ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೀನಿ, ದೂರು ಕೊಟ್ರೆ ನಾವು ತನಿಖೆ ನಡೆಸ್ತೀವಿ ಅಂತ. ಆದ್ರೆ ಈಗ ಕೊನೆಗೂ ಕೂಡ ಸದನ ಮುಗಿದೋಯ್ತು. 2-3 ದಿನಗಳ ನಂತರ ಈಗ ಕೆಎನ್ ರಾಜಣ್ಣ ಪರಮೇಶ್ವರ್ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. 3 ಪುಟಗಳ ದೂರನ್ನು ನೀಡಿದ್ದಾರೆ ಸಚಿವ ರಾಜಣ್ಣ. ಹನಿ ಟ್ರ್ಯಾಪ್ಗೆ ಯತ್ನಿಸಿದ್ದಾಗಿ ರಾಜಣ್ಣ ದೂರು ಕೊಟ್ಟಿರುವಂತದ್ದು. ಅಪರಿಚಿತ ಹುಡುಗ ಹಾಗೆ ಹುಡುಗಿಯಿಂದ ಈ ಪ್ರಯತ್ನ ನಡೆದಿದೆ. ಹನಿ ಟ್ರ್ಯಾಪ್ ಜಾಲದ ಬಗ್ಗೆ ಗೃಹ ಸಚಿವರಿಗೆ ರಾಜಣ್ಣ ವಿವರಣೆಯನ್ನು ಕೊಟ್ಟಿದ್ದಾರೆ. ಮಧುಜಾಲದ ರಹಸ್ಯ ಇನ್ನಾದ್ರೂ ಹಾಗಾದ್ರೆ ಬಯಲಾಗುತ್ತಾ? ನೆಲಮಂಗಲದ ಸಿದ್ಧಾರ್ಥ ಕಾಲೇಜಿನಲ್ಲಿ ಪರಮೇಶ್ವರ್ ಅವರು ಬಂದಿದ್ರು. ಸೊ ಆ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ಅವರು ಇದೇ ವಿಚಾರಕ್ಕೆ ಪ್ರಸ್ತಾಪ ಮಾಡಿದ್ರು. ಸೊ ಇದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟರು. ಅದಾದ ನಂತರ 3 ಪುಟಗಳ ದೂರನ್ನ ಕೊಟ್ಟಿದ್ದಾರೆ. ನೋಡ್ಬೇಕಾ ದೂರಿನಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ರು ಅಂತ. ನಿಮಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಏನ್ ಕತೆ? ಒಂದ್ ಕಡೆ ರಾಜಣ್ಣ ಅವರು ಹೇಳ್ತಾ ಇರುವಂತದ್ದು, ಸದನದಲ್ಲಿ 48 ಜನರ ಪೆನ್ ಡ್ರೈವ್ ನನ್ನ ಹತ್ರ ಇದೆ, ದಾಖಲಾತಿ ಕೂಡ ನಾನು ಒದಗಿಸ್ತೀನಿ ಅಂತ ಹೇಳಿದ್ರು. ಇನ್ನೊಂದ್ ಕಡೆ ಅವ್ರಿಗೆ ಯಾರು ಏನು ಎಲ್ಲ ಗೊತ್ತಿತ್ತಂತ ಹೇಳಿದ್ರು. ಆದ್ರೆ ದೂರು ಕೊಡುವಂತ ಸಂದರ್ಭದಲ್ಲಿ ಇವತ್ತು ನನಗೆ ಅಪರಿಚಿತರು, ಯಾರೇನ್ ಗೊತ್ತಿಲ್ಲ, ಅವ್ರು ನನ್ನ ಮುಂದ್ಗಡೆ ಬಂದಾಗ ನಾನು ಅವ್ರನ್ನ ಐಡೆಂಟಿಫಿಕೇಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆದ್ರೆ ಏನ್ ಕತೆ ಬುದ್ಧಿಯೊಳಗೆ ಭೇಟಿಯಾಗಿ ನೀವ್ ಯಾಕ್ರಪ್ಪ ಇಷ್ಟೊಂದೆಲ್ಲ ಇಲ್ಲಿ ಬಂದ್ರಿ? ನಮಗೆ ನ್ಯಾಯ ಕೊಡ್ಸಕ್ಕೆ ನ್ಯಾಯ ಕೊಡ್ಸೋರು ನಾನು ಜಡ್ಜ್ಗಳು ಅಂತ ಹೇಳೇ ಇಲ್ಲ. ನೀವು ಜಡ್ಜ್ಗಳು ಅಂತ ಹಾಕೊಂಡು ಹೊಡಿತಾ ಇದ್ದೀರ. ಬೇರೆದಿರ್ಬೋದೇನೋ, ಒಟ್ಟು ನಾನಂತೂ ಹೇಳಿಲ್ವಲ್ಲ. ನಾನು ಈ ಪಕ್ಷದವರು, ಆ ಪಕ್ಷದವರು, ಇಲ್ಲಿಯವರು, ಕೇಂದ್ರದವರು ಇದ್ದಾರೆ ಅಂತ ಹೇಳಿದ್ದೀನಿ. ಹೌದಲ್ವಾ? ಈಗ ಏನಾಗಿದೆ ಉಲ್ಲೇಖ ಮಾಡಿದ್ದು ಅವರೇ ಹೇಳ್ತಾರೆ. ಈಗ ನಿಮ್ ಸಮಾಧಾನ ಕೇಳ್ಬೇಕಷ್ಟೇ. ನಾನು ದೂರು ಕೊಡೋದಕ್ಕೆ ತಯಾರಾಗಿ ದೂರೆಲ್ಲ ತಗೊಂಡು ಬಂದಿದ್ದೆ. ಅವರು ಏನೋ ಇದ್ರದ್ದು ಆಫೀಸಲ್ಲಿ ಬ್ಯುಸಿ ಇದ್ದು ದೂರನ್ನ 4:15ಗೆ ಮನೆ ಹತ್ರ ಬಂದ್ಬಿಡಿ, ಮನೆ ಹತ್ರ ತೊಳ್ತೀನಿ ಅಂತ ಹೇಳೋರು. ಅವ್ರ ಮನೆ ಹತ್ರ ಸದಾಶಿವರ ಮನೆಗೆ 4:30ಗೆ ಬರ್ಲಿಕ್ಕೆ ಹೇಳಿದರೆ ಆಗ ದೂರನ್ನ ಕೊಡ್ತೇನೆ. ಅದು ಕಾಪಿನೇ ಕೊಟ್ಬಿಡ್ತೀನಿ ನಿಮ್ಗೆ. ದಾಖಲೆಗಳು ಅದು ಏನಾಯ್ತು, ನಮ್ದು ತಪ್ಪಿದೆ ಅಂತ ಅನ್ಸುತ್ತೆ. ಜನರಲಿ ನಾವು ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಇದಿದೆ, ಯಾವುದು ಸಿಸಿಟಿವಿಗಳದು. ಅದೇನು ಕಥೆನೋ ಈ ಗವರ್ಮೆಂಟ್ ಅಲ್ಲಿ ಡಿಸಿಷನ್ ತಗೊಂಡು ಯಾರು ಮನೆಗಳಿಗೆ ಸಿಸಿಟಿವಿಗಳು ಹಾಕಿಲ್ಲ. ಏನಕ್ಕೆ ಹಾಕಿಲ್ಲ ಗೊತ್ತಿಲ್ಲ. ನಾನು ಇದಾದ್ಮೇಲೆ ಚೆಕ್ ಮಾಡಿದ್ದು. ಆಮೇಲೆ ಏನಪ್ಪಾ ಇದು ಅಂದ್ರೆ, ಇಲ್ಲ ಸರ್ ಯಾರು ಮನೆಗಳಿಗೆ ಹಾಕಲ್ಲ ಸರ್ ಅಂತ. ಸರಿ, ಇನ್ನೇನ್ ಮಾಡೋದು ಅಂತೇಳಿ, ದಟ್ ಈಸ್ ಎ ಲ್ಯಾಬ್ಸ್ ಆನ್ ಅವರ್ ಪಾರ್ಟ್. ಸೊ ಈಗ ಅದಕ್ಕೋಸ್ಕರ ಎಲ್ಲ ಒಂದು ಅಂತಿಮ ಇದಕ್ಕೆ ಏನಾಗಿದೆ ನನಗೆ ನೋಡಿ, ಅವತ್ತು ಮಾತಾಡಿದ್ದ ನೆಕ್ಸ್ಟ್ ಡೇನೆ ಮುಖ್ಯಮಂತ್ರಿಗಳು ರಿಪ್ಲೈ ಇತ್ತು. ಬೆಳಿಗ್ಗೆನೆ ರಿಪ್ಲೈ ಇರೋ ದಿವಸ ಇವೆಲ್ಲ ಗೊಂದಲಗಳು ವಿಧಾನಸಭೆಯಲ್ಲಿ ನಡೆಯಿತು. ಆ ನಂತರ ನಾನು ಅವತ್ತೇನೆ ಸೇಮ್ ಡೇ ನನಗೆ 4:30ಗೆ ಇಲ್ಲಿ ಡಿಸಿ ಬ್ಯಾಂಕ್ ಅಲ್ಲಿ ಬೋರ್ಡ್ ಮೀಟಿಂಗ್ ಇತ್ತು. ಬೋರ್ಡ್ ಮೀಟಿಂಗ್ ನಲ್ಲಿ ನಾವು ನಬಾರ್ಡ್ ಆಫೀಸರ್ಸ್ ಮೀಟಿಂಗ್ ಜೊತೆಲಿತ್ತು. ನಾನು ಇಲ್ಲಿಗೆ ಬರಬೇಕಿತ್ತು. ನಾನು ಅಲ್ಲಿಂದ ಕೂಡಲೇ ಬಂದು ಇವೆಲ್ಲ ಮೀಟಿಂಗ್ಗಳು ಅಟೆಂಡ್ ಮಾಡಿ ರಾತ್ರಿ 8:30 ಆಯಿತು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು 10 ಗಂಟೆಗೆ ಕೋಲಾರಕ್ಕೆ ಹೋಗಬೇಕಾಗಿತ್ತು. ಕೋಲಾರದಲ್ಲಿ ಜ್ಯೋತಿ ಕೋಆಪರೇಟಿವ್ ಸೊಸೈಟಿ ಹೊಸದು ಇನಾಗ್ರೇಷನ್ ಮಾಡಬೇಕಾಗಿತ್ತು. ಸನ್ಮಾನ್ಯ ಸುದರ್ಶನ್ ಅವರು ಅದ್ರ ಬಗ್ಗೆ ನೋಡಿ, ಕೊನೆಗೂ ಕೂಡ ಈಗ ಕೆಎನ್ ರಾಜಣ್ಣ ಅವರು ದೂರು ದಾಖಲು ಮಾಡಿದ್ದಾರೆ. ಗೃಹ ಸಚಿವರು ಹೋದಲ್ಲಿ ಬಂದಲ್ಲೆಲ್ಲ ನಾವು ಪ್ರಶ್ನೆ ಮಾಡ್ತಾ ಇದ್ವಿ, ಏನ್ ಕತೆ ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಕೇಳಿದಾಗ ಗೃಹ ಸಚಿವರು ಹೇಳ್ತಾ ಇದ್ರು ಪರಮೇಶ್ವರ್ ಅವರು, ನನ್ಗೆ ಇಲ್ಲಿ ತನಕ ಯಾರು ದೂರು ಕೊಟ್ಟಿಲ್ಲ,
ದೂರ್ ಕೊಟ್ರೆ ನಾವು ತನಿಖೆಯನ್ನ ನಡೆಸ್ತೀವಿ. ನಾನು ಕೂಡ ಸದನದಲ್ಲಿ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೀನಿ. ದೂರ್ ಕೊಟ್ರೆ ನಾವು ತನಿಖೆ ನಡೆಸ್ತೀವಿ ಅಂತ. ಆದ್ರೆ ಈಗ ಕೊನೆಗೂ ಕೂಡ ಸದನ ಮುಗಿದೋಯ್ತು. 2-3 ದಿನಗಳ ನಂತರ ಈಗ KN ರಾಜಣ್ಣ ಪರಮೇಶ್ವರ್ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. 3 ಪುಟಗಳ ದೂರನ್ನು ನೀಡಿದ್ದಾರೆ ಸಚಿವ ರಾಜಣ್ಣ. ಹನಿ ಟ್ರ್ಯಾಪ್ಗೆ ಯತ್ನಿಸಿದ್ದಾಗಿ ರಾಜಣ್ಣ ದೂರು ಕೊಟ್ಟಿರುವಂತದ್ದು. ಅಪರಿಚಿತ ಹುಡುಗ ಹಾಗೆ ಹುಡುಗಿಯಿಂದ ಈ ಪ್ರಯತ್ನ ನಡೆದಿದೆ. ಹನಿ ಟ್ರ್ಯಾಪ್ ಜಾಲದ ಬಗ್ಗೆ ಗೃಹ ಸಚಿವರಿಗೆ ರಾಜಣ್ಣ ವಿವರಣೆಯನ್ನು ಕೊಟ್ಟಿದ್ದಾರೆ. ಮಧುಜಾಲದ ರಹಸ್ಯ ಇನ್ನಾದ್ರೂ ಹಾಗಾದ್ರೆ ಬಯಲಾಗುತ್ತಾ? ನೆಲಮಂಗಲದ ಸಿದ್ಧಾರ್ಥ ಕಾಲೇಜಿನಲ್ಲಿ ಪರಮೇಶ್ವರ್ ಅವರು ಬಂದಿದ್ರು. ಸೊ ಆ ಸಂದರ್ಭದಲ್ಲಿ KN ರಾಜಣ್ಣ ಅವರು ಇದೇ ವಿಚಾರಕ್ಕೆ ಪ್ರಸ್ತಾಪ ಮಾಡಿದ್ರು. ಸೊ ಇದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟರು. ಅದಾದ ನಂತರ 3 ಪುಟಗಳ ದೂರನ್ನ ಕೊಟ್ಟಿದ್ದಾರೆ. ನೋಡ್ಬೇಕಾ ದೂರಿನಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ರು ಅಂತ. ನಿಮಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಏನ್ ಕತೆ? ಒಂದ್ ಕಡೆ ರಾಜಣ್ಣ ಅವ್ರು ಹೇಳ್ತಾ ಇರುವಂತದ್ದು ಸದನದಲ್ಲಿ 48 ಜನರ ಪೆನ್ ಡ್ರೈವ್ ನನ್ನ ಹತ್ರ ಇದೆ, ದಾಖಲಾತಿ ಕೂಡ ನಾನು ಒದಗಿಸ್ತೀನಿ ಅಂತ ಹೇಳಿದ್ರು. ಇನ್ನೊಂದ್ ಕಡೆ ಅವ್ರಿಗೆ ಯಾರು ಏನು ಎಲ್ಲ ಗೊತ್ತಿತ್ತಂತ ಹೇಳಿದ್ರು. ಆದ್ರೆ ದೂರ್ ಕೊಡುವಂತ ಸಂದರ್ಭದಲ್ಲಿ ಇವತ್ತು ನನಗೆ ಅಪರಿಚಿತರು ಯಾರೇನ್ ಗೊತ್ತಿಲ್ಲ, ಅವ್ರು ನನ್ನ ಮುಂದ್ಗಡೆ ಬಂದಾಗ ನಾನು ಅವ್ರನ್ನ ಐಡೆಂಟಿಫಿಕೇಟ್ ಮಾಡ್ತೀನಿ ಅಂತ ಹೇಳ್ತಿದ್ರು. ಆದ್ರೆ ಏನ್ ಕತೆ ಬುಟ್ಟಿಯೊಳಗೆ ಗೃಹ ಸಚಿವರು ಭೇಟಿಯಾಗಿ ನೀವ್ ಯಾಕ್ರಪ್ಪ ಇಷ್ಟೊಂದೆಲ್ಲ ಇಲ್ಲಿ ಬಂದ್ರಿ? ನೀವು ಬರ್ತೀರಿ ಅಂತ ನಿಮಗ್ ನ್ಯಾಯ ಕೊಡ್ಸಕ್ಕೆ ಸರ್, ನಿಮಗ್ ನ್ಯಾಯ ಕೊಡ್ಸಕ್ಕೆ ನಾವು ನ್ಯಾಯ ಕೊಡ್ಸೋರು ನಾನು ಜಡ್ಜ್ಗಳು ಅಂತ ಹೇಳೇ ಇಲ್ಲ. ನೀವು ಜಡ್ಜ್ಗಳು ಅಂತ ಹಾಕೊಂಡು ಹೊಡಿತಾ ಇದ್ದೀರಾ. ಬೇರೆದಿರ್ಬೋದೇನೋ, ಒಟ್ಟು ನಾನಂತೂ ಹೇಳಿಲ್ವಲ್ಲ. ನಾನು ಈ ಪಕ್ಷದವರು ಆ ಪಕ್ಷದವರು ಇಲ್ಲಿಯವರು ಕೇಂದ್ರದವರು ಇದ್ದಾರೆ ಅಂತ ಹೇಳಿದ್ದೀನಿ. ಹೌದಲ್ವಾ? ಈಗ ಏನಾಗಿದೆ ಉಲ್ಲೇಖ ಮಾಡಿದ್ದು ಅವರೇ ಹೇಳ್ತಾರೆ. ಈಗ ನಿಮ್ ಸಮಾಧಾನ ಕೇಳ್ಬೇಕಷ್ಟೇ. ನಾನು ದೂರು ಕೊಡೋದಕ್ಕೆ ತಯಾರಾಗಿ ದೂರೆಲ್ಲ ತಗೊಂಡು ಬಂದಿದ್ದೆ. ಅವರು ಏನೋ ಇದ್ರದ್ದು ಆಫೀಸಲ್ಲಿ ಬ್ಯುಸಿ ಇದ್ದು ದೂರನ್ನ 4:15ಗೆ ಮನೆ ಹತ್ರ ಬಂದ್ಬಿಡಿ, ಮನೆ ಹತ್ರ ತೊಳ್ತೀನಿ ಅಂತ ಹೇಳೋರು. ಅವ್ರ ಮನೆ ಹತ್ರ ಸದಾಶಿವರ ಮನೆಗೆ 4:30ಗೆ ಬರ್ಲಿಕ್ಕೆ ಹೇಳಿದರೆ ಆಗ ದೂರನ್ನ ಕೊಡ್ತೇನೆ. ಯಾರ್ಯಾರೆಲ್ಲ ಯಾವ ರೀತಿ ತಮ್ಮನ್ನು ಟ್ರ್ಯಾಪ್ ಮಾಡೋ ಪ್ರಯತ್ನ ಅದು ಕಾಪಿನೇ ಕೊಟ್ಬಿಡ್ತೀನಿ ನಿಮ್ಗೆ. ಕಾಪಿನೇ ಕೊಟ್ಬಿಡ್ತೀನಿ. ದಾಖಲೆಗಳು ಅದು ಏನಾಯ್ತು, ನಮ್ದು ತಪ್ಪಿದೆ ಅಂತ ಅನ್ಸುತ್ತೆ. ಜನರಲಿ ನಾವು ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಇದಿದೆ, ಯಾವುದು CCTVಗಳದು. ಅದೇನು ಕಥೆನೋ ಈ ಗವರ್ಮೆಂಟ್ ಅಲ್ಲಿ ಡಿಸಿಷನ್ ತಗೊಂಡು ಯಾರು ಮನೆಗಳಿಗೆ CCTVಗಳು ಹಾಕಿಲ್ಲ. ಏನಕ್ಕೆ ಹಾಕಿಲ್ಲ ಗೊತ್ತಿಲ್ಲ. ನಾನು ಇದಾದ್ಮೇಲೆ ಚೆಕ್ ಮಾಡಿದ್ದು. ಆಮೇಲೆ ಏನಪ್ಪಾ ಇದು ಅಂದ್ರೆ, ಇಲ್ಲ ಸರ್ ಯಾರು ಮನೆಗಳಿಗೆ ಹಾಕಲ್ಲ ಸರ್ ಅಂತ. ಸರಿ, ಇನ್ನೇನ್ ಮಾಡೋದು ಅಂತ ಹೇಳಿ, ದಟ್ ಈಸ್ ಎ ಲ್ಯಾಬ್ಸ್ ಆನ್ ಅವರ್ ಪಾರ್ಟ್. ಸೊ ಈಗ ಅದಕ್ಕೋಸ್ಕರ ಎಲ್ಲ ಒಂದು ಅಂತಿಮ ಇದಕ್ಕೆ ಏನಾಗಿದೆ ನನಗೆ ನೋಡಿ, ಅವತ್ತು